या देवी सर्वभूतेषु दयारूपेण संस्थिताः नमस्तस्यै 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 नमो नमः। या देवी सर्वभूतेषु शक्तिरूपेण संस्थिताः नमस्तस्यै 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 नमो नमः। या देवी सर्वभूतेषु यंत्र मंत्र तंत्र रूपेण संस्थिताः नमस्तस्यै 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 नमो नमः। ಶೈಲಪುತ್ರಿ ದೇವಿಯ ಮೂಲ ಮಂತ್ರ ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧ ಕೃತಶೇಖರಾಂ ವೃಷಾರೂಢ ಶುಭಾಧಾರಾಯ ಶೈಲಪುತ್ರಿ ಯಶಸ್ವಿನಿ. ಇವತ್ತಿನ ದಿವಸ ನವರಾತ್ರಿ ಅಂದರೆ ಹೇಗೆ ಆಚರಣೆ ಮಾಡಬೇಕು, ನವರಾತ್ರಿ ವೈಶಿಷ್ಟ್ಯತೆಗಳು ಹಾಗೂ ಈ ನವರಾತ್ರಿಯಲ್ಲಿ 9 ಅವತಾರವನ್ನು ಸೃಷ್ಟಿಸಿದಂತಹ ದುರ್ಗಾ ಮಾತೆ ಕೊನೆಯ ದಿವಸ ವಿಜಯದಶಮಿಯ ದಿನದಂದು ಶಾಂತವಾದದ್ದು ಹೇಗೆ, ಆ 9 ಅವತಾರಗಳ ಹೆಸರುಗಳು ಯಾವುವು ಎಂಬುದರ ವಿಶೇಷವಾಗಿ ನಾವು ಶಕ್ತಿಪೀಠ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ವಿಸ್ತಾರವಾಗಿ ತಿಳಿಸ್ತಾ ಇದ್ದೇವೆ. ಪ್ರಥಮದಲ್ಲಿ ಶೈಲಪುತ್ರಿ 9ನೇ ದಿವಸ 9 ಅವತಾರದಲ್ಲಿ ಪ್ರಥಮ ಅವತಾರ ಶೈಲಪುತ್ರಿಯಾಗಿ. ಈ ನವರಾತ್ರಿ ಅಂದರೆ ಅಶ್ವೀಜ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿ ತಿಥಿಯ ದಿನದಂದು ಪ್ರಾರಂಭವಾಗಿ ದಶಮಿಯವರೆಗೆ ನಡೆಯುವ 9 ದಿನಗಳ ಆಚರಿಸುವಂತಹ ಹಬ್ಬ ನವರಾತ್ರಿ ಉತ್ಸವ. ಈ ನವರಾತ್ರಿ ಉತ್ಸವದಲ್ಲಿ ಪ್ರಥಮ ದಿವಸ ದುರ್ಗಾ ಮಾತೆಯು ಪ್ರಥಮ ಅವತಾರ ಶೈಲಪುತ್ರಿಯ ಅವತಾರದಲ್ಲಿ ಕಾಣಿಸಿಕೊಂಡು ಶ್ವೇತ ಬಣ್ಣದಲ್ಲಿ ಶಾಂತಿಯಿಂದ ಪ್ರೇರಣೆಯಾಗಿದ್ದಾರೆ. ಶೈಲಪುತ್ರಿಯು ಅಂದರೆ ಪರ್ವತರಾಜನ ಮಗಳು. ಇವರು ಚಿಕ್ಕ ಮಕ್ಕಳನ್ನು ಹಾಗೂ ಚಿಕ್ಕ ಗೊಂಬೆಯನ್ನಾಗಿ ಪರಿವರ್ತನೆ ಮಾಡಿ ಪೂಜಿಸುವಂತಹ ದಿನ ಈ ದಿನ ಆಗಿರುತ್ತದೆ. ಶೈಲಪುತ್ರಿಯಾದಂತಹ ಶಕ್ತಿಯನ್ನು ಕಲಶದಲ್ಲಿ, ಯಂತ್ರದಲ್ಲಿ, ವಿಗ್ರಹದಲ್ಲಿ, ಅಗ್ನಿಯ ಕುಂಡದಲ್ಲಿ ವಿಶೇಷವಾಗಿ ಪೂಜೆ ಮಾಡುವುದು, ಅಗ್ನಿಮುಖದಲ್ಲಿ, ಜಲಮುಖದಲ್ಲಿ ಹಾಗೂ ನಾನಾ ರೂಪದಲ್ಲಿ ಆ ದೇವತೆಯನ್ನು ಪೂಜಿಸತಕ್ಕದ್ದಾಗಿದೆ. ಒಂದು ಶಕ್ತಿ ದೇವತೆ. ಇದಕ್ಕೆ ಒಂದು ಸುಂದರವಾದಂತಹ ಒಂದು ಕಥೆ ಇದೆ. ಅದು ಹೇಗೆಂದರೆ ಕಾಳಿಕಾ ಪುರಾಣದಲ್ಲಿ ಹಾಗೂ ಇತರ ಪುರಾಣದಲ್ಲಿ ಬರುತ್ತದೆ. ಸತಿ ದ್ರಾಕ್ಷಾಯಿಣಿ ಶಿವನ ಪತ್ನಿ. ಅವಳು ತನ್ನ ತಂದೆಯ ಮನೆಗೆ ಹೋದಾಗ ತನ್ನ ದುರಹಂಕಾರದಿಂದ, ದಕ್ಷ ನಿಷ್ಠಾರಣ್ಯದಿಂದ ಶಿವನನ್ನು ಅವಮಾನವಾಗಿ ಕಾಣುತ್ತಾರೆ. ಆಗ ದ್ರಾಕ್ಷಾಯಿಣಿಯು ನನ್ನಿಂದ ಶಿವನಿಗೆ ನಿಂದಿಸಲಾಗಿದೆ ಎಂದು ಯೋಚನೆ ಮಾಡಿ ಆಗ ದ್ರಾಕ್ಷಾಯಿಣಿಯು ಶಿವನನ್ನು ನಿಂದಿಸಿದ ಕಾರಣ ಅಲ್ಲಿಯೇ ಇದ್ದಂತಹ ಯಜ್ಞದಲ್ಲಿ ತನ್ನ ದೇಹವನ್ನು ತ್ಯಜಿಸುತ್ತಾಳೆ. ಆಗ ಶಿವನು ಆ ದೇಹವನ್ನು ತ್ಯಜಿಸಿದಂತಹ ಕಾರಣ ಶಿವನು ವೀರಭದ್ರ ಸ್ವಾಮಿಯ ರೂಪವನ್ನು ತಾಳುತ್ತಾನೆ. ವೀರಭದ್ರನ ಅವತಾರವನ್ನು ತಾಳಿ ಆ ದಕ್ಷರಾಜನನ್ನು ಶಿರಚ್ಛೇದನವನ್ನು ಮಾಡ್ತಾರೆ. ದಕ್ಷರಾಜನ ಶಿರಚ್ಛೇದನವನ್ನು ಮಾಡಿದಾಗ ಮತ್ತೆ ಆ ದಕ್ಷರಾಜನು ಪರಿಪರಿಯಾಗಿ ಬೇಡಿಕೊಂಡಾಗ ಮತ್ತೆ ಅವರಿಗೆ ಮರುಜೀವವನ್ನು ನೀಡುವಂತನಾಗುತ್ತಾನೆ ಶಿವನು. ಆಗ ಆ ಯಜ್ಞದಲ್ಲಿ ಕರಿಯಾದಂತಹ ತನ್ನ ದ್ರಾಕ್ಷಾಯಿಣಿಯ ದೇಹವು ಆ ದೇಹಕ್ಕೆ ಮರುಜೀವ ಕೊಡಲು ಆಗದ ಕಾರಣ ಆ ಕರಿಯಲ್ಲಿ ಬೆಂದಂತಹ ದೇಹವನ್ನು
ವಿಷ್ಣುವಿನ ಅವತಾರವನ್ನು ತಾಳಿ ಶಿವನು ವಿಷ್ಣುವಿನ ಅವತಾರವನ್ನು ತಾಳಿ ತನ್ನ ಚಕ್ರದಲ್ಲಿ ಆ ದೇಹವನ್ನು ತುಂಡು ತುಂಡಾಗಿ ಮಾಡಿದಾಗ ಅದು 52 ತುಂಡುಗಳಾಗುತ್ತದೆ. 52 ತುಂಡುಗಳಲ್ಲಿ ಎಲ್ಲಿ ಯಾವ ಯಾವ ಜಾಗದಲ್ಲಿ ಆ ತುಂಡುಗಳು ಬೀಳುತ್ತದೆಯೋ ಅದೇ 52 ಶಕ್ತಿ ಪೀಠಗಳಾಗಿ ಮಾರ್ಪಟ್ಟಿರುತ್ತದೆ. ಹೀಗಿರುವಾಗ ಆ 52 ಶಕ್ತಿ ಪೀಠಗಳು ಮನುಕುಲದಲ್ಲಿ ಒಳ್ಳೆಯ ಫಲಗಳನ್ನು ನೀಡುವಂತಹ ಸಂದರ್ಭವಾಗಿರುತ್ತದೆ. ಶಕ್ತಿ ಪೀಠಗಳಾಗಿ ಆ ಶಕ್ತಿ ದೇವಾನುದೇವತೆಗಳಾಗಿ ಮಾರ್ಪಟ್ಟಿರುತ್ತದೆ. ಆ ಶಕ್ತಿ ದೇವಾನುದೇವತೆಗಳಲ್ಲಿ ಪ್ರಥಮ ಶಕ್ತಿಪೀಠ, ಪ್ರಥಮ ದೇವತೆ ಶೈಲಪುತ್ರಿಯಾಗಿ ಮಾರ್ಪಟ್ಟಿರುತ್ತದೆ. ಇವತ್ತಿನ ದಿವಸ ನಾವು ಮಾಡಿದಂತಹ ಈ ವಿಡಿಯೋದಲ್ಲಿ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾದಂತಹ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಾವು ಮಾಡಿದಂತಹ ಈ ವಿಡಿಯೋ ಯಾವುದೇ ಒಂದು ಗೊಂದಲವಿದ್ದಲ್ಲಿ ನಮ್ಮ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಮುಂದಿನ ಯಾವುದಾದರೂ ಒಂದು ಹೊಸ ವಿಡಿಯೋಗಳಿಗಾಗಿ ನಮ್ಮ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.